ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ನಿಶಕ್ತಿ ದೂರ ಮಾಡುವ ಮಿಲ್ಕ್ ಶೇಕ್ ಒಂದನ್ನು ತಿಳಿದುಕೊಳ್ಳೋಣ. ಇದನ್ನು ಮಾಡುವುದು ತುಂಬ ಸುಲಭ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬೇಸಿಗೆಯ ಆರಂಭದಲ್ಲಿಯೇ ಬಿಸಿಲು ಹೆಚ್ಚು ಕಾಡತೊಡಗಿದೆ. ಉರಿ ಬಿಸಿಲಿನ ತಾಪಕ್ಕೆ ಬೇಸಿಗೆಯ ಆರಂಭದಲ್ಲೇ ಮನೆಯಿಂದ ಹೊರಬರುವುದು ಕಷ್ಟವಾಗುತ್ತದೆ. ಅದರಲ್ಲೂ ಈ ಬಾರಿ ಬೇಸಿಗೆಯ ತಾಪ ತುಸು ಹೆಚ್ಚಾಗಿ ಕಾಡಲಿದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಬೇಸಿಗೆಯ ಸಮಯದಲ್ಲಿ ನಿಮ್ಮ ದೇಹದ ಉಷ್ಣಾಂಶವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ದೇಹ ತಂಪಾಗಿದ್ದಷ್ಟು ಆರೋಗ್ಯ ಚೆನ್ನಾಗಿರುತ್ತದೆ. ಅಧಿಕ ಉಷ್ಣದ ಕಾರಣದಿಂದ ಹಲವು ರೀತಿಯ ಸಮಸ್ಯೆಗಳು ಎದುರಿಸಬಹುದು. ಆದರೆ ನಾವಿಂದು ದೇಹಕ್ಕೆ ಉತ್ತಮವಾಗುವ ಜ್ಯೂಸ್ ಕುರಿತು ತಿಳಿದುಕೊಳ್ಳೋಣ. ಅದರಲ್ಲೂ ಬೇಸಿಗೆಯಲ್ಲಿ ನಿಮಗೆ ಹೆಚ್ಚಾಗಿ ಕಾಡುವ ನಿಶಕ್ತಿಯು ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡುತ್ತದೆ. ಹೆಚ್ಚು ಸಮಯ ಕೆಲಸ ಮಾಡಲಾಗದೆ ನಿಶಕ್ತಿ ಸಮಸ್ಯೆಯಿಂದ ಮನೆಯಲ್ಲಿಯೇ ಉಳಿಯಬೇಕಾಗುತ್ತದೆ. ಹಾಗೆ ವಿಶ್ರಾಂತಿಗೆ ಮೊರೆ ಹೋಗುತ್ತೀರಿ. ಈ ಬೇಸಿಗೆಯಲ್ಲಿ ನಿಶಕ್ತಿ ಕಾಡದೇ ಇರಲು ನೀವು ಈ ಸುಲಭವಾದ ಜ್ಯೂಸನ್ನು ಮನೆಯಲ್ಲಿಯೇ ಮಾಡಿ ಸವಿದು ನೋಡಿ. ಹೌದು, ಈ ಖರ್ಜೂರ ಹಣ್ಣಿನ ಮಿಲ್ಕ್ ಶೇಕ್ ಮಾಡಿ ಸವಿದರೆ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗಲಿದೆ. ಅದರಲ್ಲೂ ನಿಶಕ್ತಿಯಿಂದ ನಿಮಗೆ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಈ ಜ್ಯೂಸ್ ಮಾಡಿ ಸವಿದು ನೋಡಿ. ಅದರಲ್ಲೂ ಮಿಲ್ಕ್ ಶೇಕ್ ಮಾಡಿದರೆ ದೇಹಕ್ಕೆ ಉತ್ತಮ ಶಕ್ತಿ ಸಿಗಲಿದೆ. ದಿನವಿಡೀ ನೀವು ಚಟುವಟಿಕೆಯಿಂದ ಕೆಲಸದಲ್ಲಿ ಭಾಗಿಯಾಗಬಹುದು. ಹಾಗಾದರೆ ಈ ಕರ್ಬೂಜ ಮಿಲ್ಕ್ ಶೇಕ್ ಮಾಡುವುದು ಹೇಗೆ? ಮಾಡಲು ಯಾವೆಲ್ಲ ವಸ್ತುಗಳು ಬೇಕು? ಮಾಡುವ ಸುಲಭವಾದ ವಿಧಾನವೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಕರ್ಬೂಜ ಮಿಲ್ಕ್ ಶೇಕ್ ಮಾಡಲು ಬೇಕಾದ ವಸ್ತುಗಳು: ಕರ್ಬೂಜ ಹಣ್ಣು, ಸಬ್ಬಸಿಗೆ ಕಾಳು, ಸಾಬುದಾನಿ, ಸಕ್ಕರೆ ಅಥವಾ ಬೆಲ್ಲ, ಉಪ್ಪು, ಕಾರ್ನ್ಫ್ಲೋರ್, ಹಾಲು. ಕರ್ಬೂಜ ಮಿಲ್ಕ್ ಶೇಕ್ ಮಾಡುವ ವಿಧಾನವೇನು? ಮೊದಲಿಗೆ ಕರ್ಬೂಜ ಹಣ್ಣನ್ನು ಸಿಪ್ಪೆ ತೆಗೆದು ಕತ್ತರಿಸಿಕೊಂಡು ಒಳಗಿನ ಬೀಜ ತೆಗೆದು ಹೆಚ್ಚಿ ಇಟ್ಟುಕೊಳ್ಳಿ. ಈಗ ಕತ್ತರಿಸಿದ ಈ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಇದಕ್ಕೆ ನೀರು, ಸಕ್ಕರೆ ಏನನ್ನೂ ಹಾಕದೆಯೇ ರುಬ್ಬಿಕೊಂಡು ಬೌಲ್ಗೆ ಹಾಕಿಟ್ಟುಕೊಳ್ಳಿ. ಈಗ ಬೌಲ್ಗೆ ತಂಪಿನ ಕಾಳು ಅಥವಾ ಸಬ್ಬಸಿಗೆ ಕಾಳು ಹಾಕಿ ಅದಕ್ಕೆ ನೀರು ಹಾಕಿ ಇಟ್ಟುಕೊಳ್ಳಿ. ಇದು 10 ರಿಂದ 15 ನಿಮಿಷ ನೆನೆಯಬೇಕು. ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಕುದಿಯಲು ಬಿಡಿ. ಈ ನೀರು ಕುದಿಯುವಾಗ ಇದಕ್ಕೆ ಸಾಬುದಾನಿ ಹಾಕಿಕೊಳ್ಳಿ. ಸಣ್ಣ ಪುಡಿಯಾದ ಸಾಬುದಾನಿ ಅಥವಾ ಸಾಮಾನ್ಯ ಗಾತ್ರದ ಸಾಬುದಾನಿಯನ್ನು ಸಹ ಬಳಸಬಹುದು. ಇದನ್ನು ಹಾಕಿ 2 ರಿಂದ 3 ನಿಮಿಷ ಬೇಯಿಸಿಕೊಂಡರೆ ಸಾಕು. ನಂತರ ತೆಗೆದು ಬದಿಗಿಟ್ಟುಕೊಳ್ಳಿ. ಈಗ ಮತ್ತೆ ಅರ್ಧ ಲೀಟರ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟು ಬಿಸಿಯಾಗಲು ಬಿಡಿ. ಹಾಲು ಬಿಸಿಯಾಗಲು ಆರಂಭಿಸಿದಾಗ 1 ಸ್ಪೂನ್ ಕಸ್ಟರ್ಡ್ ಪುಡಿ ಅಥವಾ ಕಾರ್ನ್ಫ್ಲೋರನ್ನು ಒಂದು ಬೌಲ್ಗೆ ಹಾಕಿ ನೀರಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ಪಾತ್ರೆಯಲ್ಲಿನ ಹಾಲಿಗೆ ಹಾಕಿಕೊಳ್ಳಬೇಕು. ನಂತರ ಅದಕ್ಕೆ ಸಕ್ಕರೆ ಅಥವಾ ರುಚಿಗೆ ತಕ್ಕಷ್ಟು ಬೆಲ್ಲ ಸಹ ಹಾಕಿಕೊಂಡು ತಿರುಗಿಸಿಕೊಳ್ಳಿ. ಒಲೆ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಈಗ ಈ ಹಾಲನ್ನು ಕರ್ಬೂಜ ಜ್ಯೂಸ್ಗೆ ಸೇರಿಸಿಕೊಂಡು ಕುದಿಸಿಕೊಂಡಿದ್ದ ಸಾಬುದಾನಿಯನ್ನು ಸಹ ಸೇರಿಸಿ. ನೆನೆಸಿಟ್ಟ ತಂಪಿನ ಕಾಳನ್ನು ಸಹ ಇದಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಿ. ಇದಕ್ಕೆ ಸಣ್ಣಗೆ ಕತ್ತರಿಸಿಕೊಂಡ ಯಾವುದಾದರೂ ಡ್ರೈ ಫ್ರೂಟ್ಸ್ ಅನ್ನು ಸಹ ಹಾಕಿಕೊಳ್ಳಬಹುದು. ನಂತರ ಇದನ್ನು ತಣ್ಣಗಾಗಲು ಫ್ರಿಡ್ಜ್ನಲ್ಲಿ ಇಟ್ಟುಕೊಂಡರೆ ನಿಮ್ಮ ಮುಂದೆ ರುಚಿಯಾದ ಈ ಕರ್ಬೂಜ ಮಿಲ್ಕ್ ಶೇಕ್ ಸಿದ್ಧವಾಗಿರುತ್ತದೆ. ಈ ಆರೋಗ್ಯಕರ ರೆಸಿಪಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.